ಆ, ಈ ಸಾಂಗ್ ನಾನು ಡೈರೆಕ್ಟರ್ ಡಿಸ್ಕಸ್ ಮಾಡಿದವಾಗ ಈ ಸಾಂಗ್ ಮಾತ್ರ ಜಾಝ್ ಸ್ಟೈಲಲ್ಲಿ ಮಾಡೋಣ ಅಂತ ಹೇಳಿದೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಭಟ್ರು ಲಿರಿಕ್ಸ್ ಎಕ್ಸ್ಟ್ರಾರ್ಡ್ನರಿ ವರ್ಕೌಟ್ ಇದ್ದಾರೆ. ನಾನು ಅವ್ರ ಜೊತೆಗೆ ಒಂದು 2 hours ಹಿಂಗೆ ಸ್ಪೆಂಡ್ ಮಾಡೋಣ ಅಂತ ಅನ್ಕೊಳ್ತೀನಿ. ಬಟ್ ಅವ್ರು ಅರ್ಧ ಗಂಟೆಯಲ್ಲೇ ಮುಗಿಸ್ಕೊಡ್ತಾರೆ ಸಾಂಗನ್ನು. 2 ಸಾಂಗನ್ನು ಎಕ್ಸ್ಟ್ರಾರ್ಡ್ನರಿ ವರ್ಕೌಟ್ ಇದ್ದಾರೆ. ಅದಾದಮೇಲೆ ಕೊರಿಯೋಗ್ರಾಫರ್, ಥ್ಯಾಂಕ್ ಯು ಸೋ ಮಚ್. ಒಂದು ಸಾಂಗಿಗೆ ಏನು ಜೀವ ತುಂಬಬೇಕು. ಪ್ರಣಮ್ ಸರ್ದು ಡ್ಯಾನ್ಸ್ ಮಾತ್ರ ಎಕ್ಸ್ಟ್ರಾರ್ಡ್ನರಿ ಡ್ಯಾನ್ಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಹಾಡಿಗೆ ತುಂಬ ಜೀವ ತುಂಬಿದ್ದಾರೆ. ಅಷ್ಟೇ ಅಷ್ಟೇ. ಹಾಡು ಎಲ್ಲ ಹಾರ್ಟಲ್ಲಿ ಇಮೋಷನ್ಸ್ನ ಕ್ರಿಯೇಟ್ ಮಾಡ್ತಿದೆಯಲ್ಲ, ಇನ್ನೇನು ಮಾತು ಅಂತ. ಸರ್, ಇನ್ನೆಷ್ಟು ಹಾಡುಗಳಿದೆ ಸಿನಿಮಾದಲ್ಲಿ? ಇನ್ನೂ 2 ಹಾಡಿದೆ. ಸೊ ಅದು ಮುಂದಿನ ದಿನಗಳಲ್ಲಿ. ಓಕೆ. ಡೈರೆಕ್ಟ್ರ್ ಇಲ್ಲ, ಅದು ಸಾಂಗಲ್ಲಿ ಕೆಲವೊಂದು ಹುಕ್ ಪಾಯಿಂಟ್ಸ್ಗಳಿರುತ್ತೆ. ಅದನ್ನು ಇಟ್ಟರೆ ಚೆನ್ನಾಗಿ ಕೇಳಿಸುತ್ತೆ. ಲಿರಿಕಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ. ಫೈನಲ್ ಎಂದು ಸರ್, ಇಲ್ಲ ನಿಜ. ನಮ್ಮ ಡೈರೆಕ್ಟರ್ ಆ್ಯಕ್ಚುಲಿ ಇದು ಕನ್ನಡದಲ್ಲೇ ಹೇಳಿದ್ದು. ಅದು ಮಿಸ್ಟೇಕ್ ಬಂದು ನಮ್ಮ ಟೀಮೇ ಮಾಡಿದ್ದು. ಸೀರಿಯಸ್ ಆಗಿದ್ದು. ಯಾಕೆಂದರೆ ಫಸ್ಟ್ ಸಾಂಗ್ ಕಮಂಗಿ ನನ್ನ ಮಗನೇ ಕನ್ನಡದಲ್ಲೇ ಮಾಡಿಸಿರೋದು, ನಿಮ್ಗೆ ಗೊತ್ತಿದೆ. ಹೌದು. ಇಲ್ಲ, ಇದನ್ನು ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಇದನ್ನು ಕನ್ನಡದಲ್ಲೇ ಹೇಳಿದರು. ಐ ಆಮ್ ಸಾರಿ. ನಿಜವಾಗ್ಲೂ ಖುಷಿ ಆಯಿತು ನೀವು ಕೇಳಿದ್ದು. ಇದು ನಮ್ಮ ಮಿಸ್ಟೇಕ್, ನಮ್ಮ ಟೀಮಿಂದ ಮಿಸ್ಟೇಕ್ ಆಗಿರೋದು. ಇನ್ನೊಂದು ಸಾಂಗ್ ಬರುತ್ತೆ, ಡಿಯಟ್ ಸಾಂಗ್ ಬರುತ್ತೆ. ಸೊ ಇನ್ನೊಂದು ಸಾಂಗು ಅದು ಸಿನಿಮಾದಲ್ಲಿ ಪ್ಲೇ ಆಗೋಂಥದ್ದು. ಅಂದರೆ ರಂತ್ರು ಸಿನಿಮಾ ನೋಡಿದಾಗ ನಿಮ್ಗೆ ಇಂಪ್ಯಾಕ್ಟ್ ಅನಿಸುತ್ತೆ. 4 ಹಾಡು. ಹಾಂ, ಎಕ್ಸ್ಟ್ರಾರ್ಡ್ನರಿ ಫೀಡ್ಬ್ಯಾಕ್ ಸಿಕ್ಕಿದೆ. ಇದು ರಿಲೀಸ್ ಆದಮೇಲೆ ಇನ್ನೂ ಹೈಪ್ ತಗೊಳುತ್ತೆ. ಥ್ಯಾಂಕ್ ಯು ಸೊ ಮಚ್. ಸಾರಿ, ಇಲ್ಲ, 2 ಗಂಟೆಗೆ ಇವಾಗ. ಹಾಂ, ಓಕೆ. ಯಾ, ಕೃಷ್ಣ ಸರ್, ಒಂದು ಈ ಹಾಡಿನ ಪಿಕ್ಚರೈಸೇಷನ್ ಬಹಳ ಬ್ಯೂಟಿಫುಲ್ ಆಗಿದೆ. ಸೊ ಸಿನಿಮಾ ಯಾವ ರೀತಿ ಇರ್ಬೋದು ಅಂತ ನಾವು ಒಂದು ಚಿಕ್ಕ ಕ್ಲೂ ಕೊಟ್ಟಂಗಿದೆ. ಇನ್ನೊಂದು, ಒಂದು ತಪ್ಪು ಮಾಡಿದ್ದನ್ನು ನಾನು ಜವಾಬ್ದಾರಿ ಅಂತ ಹೇಳಿದ್ರಲ್ಲ, ಆ ಮಾತು ಬಹಳ ಖುಷಿ ಆಯಿತು ಸರ್. ದಯವಿಟ್ಟು ಈ ಆನೆಸ್ಟಾಗಿ ಮಾತಾಡುವಂಥ ಈ ವ್ಯಕ್ತಿಯ ಮಾತುಗಳನ್ನು ಕೇಳಬೇಕು ಅನ್ನೋ ಆಸೆ. ಹೇಳಿ ಸರ್. ಥ್ಯಾಂಕ್ ಯು ಮೇಡಮ್. ಇಲ್ಲ, ಆ್ಯಕ್ಚುಲಿ ಏನಂದರೆ ಸರ್ ಆ್ಯಕ್ಚುಲಿ ಫಸ್ಟ್ ಸಾಂಗನ್ನು ಕನ್ನಡದಲ್ಲೇ ಅವರೇ ಹೇಳಿದ್ದು. ಆ್ಯಕ್ಚುಲಿ ಕನ್ನಡದಲ್ಲೇ ಇದು ಮಾಡ್ಸೋಣ ಅಂತ. ಇದನ್ನು ಆ್ಯಕ್ಚುಲಿ ಹೇಳಿದ್ರು ಅವರು, ಕನ್ನಡದಲ್ಲೇ ಮಾಡೋಣ, ಇಂಗ್ಲೀಷಲ್ಲಿ ಬೇಡ ಅಂತ. ಆ್ಯಕ್ಚುಲಿ ನಾವು ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಡು ನಮ್ಮ ಟೀಮ್ ಮತ್ತು ಇದು ಮಿಸ್ಟೇಕ್ ಮಾಡಿದ್ದು. ಹಂಗಾಗಿ ಪಾಪ ನಮ್ಮ ಡೈರೆಕ್ಟ್ರಿಗೆ ಇದಕ್ಕೂ ಸಂಬಂಧ ಇಲ್ಲ, ಮತ್ತು ಮ್ಯೂಸಿಕ್ ಡೈರೆಕ್ಟ್ರಿಗೂ ಸಂಬಂಧ ಇಲ್ಲ. ಏನೋ ಸಣ್ಣ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಟೈಮಿಂದ ಈ ಥರ ಆಗದೇ ಇರೋ ಥರ ನಾವು ನೋಡ್ಕೋತೀವಿ. ಸರ್, ಸಿನಿಮಾ ಬಗ್ಗೆ ಹೇಳಿ. ಸನ್ ಆಫ್ ಮುತ್ತ ಸಿನಿಮಾ ಬಗ್ಗೆ ಸಿನಿಮಾ ನೀವೇ ನೋಡ್ತಿದ್ದೀರಲ್ಲ. ಅವರು ನಮ್ಮ ಡೈರೆಕ್ಟ್ರ್ ಏನು ಕನ್ಸು ಕಾಣಿದ್ದಾರೆ ಅದನ್ನು ನಾವು ಕಟ್ಕೊಟ್ಟಿದ್ದೀವಿ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಧನು ಮಾಸ್ಟ್ರು, ಪ್ರಣಮ್ ಸರು, ನಮ್ಮ ಖುಷಿ ಮೇಡಮು, ನಮ್ಮ ಸಚಿನ್ ಬಸ್ರವರು, ಇವರೆಲ್ಲ ಆ್ಯಕ್ಚುಲಿ ನನಗೆ ಒಂದು ಸಪೋರ್ಟಿಂಗ್. ಯಾಕೆಂದರೆ ಇವರೆಲ್ಲರೂ ವರ್ಕು ಚೆನ್ನಾಗಿರೋದ್ರಿಂದ ನಂದು ಒಂದು ತೂಕ ಸಿಕ್ಕಿದೆ. ಹಂಗಾಗಿ ಇದು ಟೀಮ್ ವರ್ಕು, ನಾವೆಲ್ಲರೂ ಶೇರ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಎನಿ ಕ್ವೆಶ್ಚನ್ಸ್? ಸರ್, ಏನಂದರೆ ಈ ಕ್ಯಾಮ್ರಾದು ಅಷ್ಟೇ ನಮ್ಮ ಡೈರೆಕ್ಟ್ರು ಆ್ಯಕ್ಚುಲಿ ಕಾಂಪ್ರಮೈಸ್ ಆಗಲ್ಲ. ಫಸ್ಟೇ ಹೇಳಿದರು, ಸಾಂಗ್ ಇಡೀ ಸಿನಿಮಾ ಟೋಟಲಿ ನನಗೆ ಶಾರ್ಟ್ ಕಂಪೋಸಿಂಗ್ ಹಿಂಗೆ ಬೇಕು, ನಿನ್ಗೇನು ಎಕ್ವಿಪ್ಮೆಂಟ್ಸ್ ಬೇಕು ಕೇಳು, ಆದರೆ ನಾನೇನು ವಿಜುವಲೈಸೇಷನ್ ಇದೆ ಅದು ನೀನು ಕಟ್ಕೊಡ್ಬೇಕು ಅಂತ ಹೇಳಿದರು. ಹಂಗಾಗಿ ನಾನೇನು ಎಕ್ವಿಪ್ಮೆಂಟ್ಸ್ ಕೇಳಿದ್ದೀನಿ ಎಲ್ಲ ಕೊಟ್ಟಿದ್ದಾರೆ. ಹಂಗಾಗಿ ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ನಮ್ಮ ಡೈರೆಕ್ಟ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಂಗಾಗಿ ಆ್ಯಕ್ಚುಲಿ ಇಷ್ಟೆಲ್ಲ ಕ್ವಾಲಿಟಿ ಕೊಡೋಕ್ಕೆ ಆಗಿತ್ತು. ಹಾಂ ಸರ್. ಇಲ್ಲ ಸರ್, ಯಾರಿ ಕ್ಯಾಮ್ರಿನಲ್ಲೇ S60+ ಮಾಡಿರೋದು. ಇರೋದ್ರಲ್ಲೇ ಕ್ವಾಲಿಟಿ ಕೊಟ್ಟಿದ್ದೀವಿ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.